ಆಹಾರ ನೋಡಿಮ್ಮ, ಬೇಸಿಗೆಯಲ್ಲಿ ಆಹಾರ ಭಾಳ ಇಂಪಾರ್ಟೆಂಟು. ದಯವಿಟ್ಟು ನಾನ್ ವೆಜಿಟೇರಿಯನ್ ತಿನ್ನೋರು, ಅನ್ಫಾರ್ಚುನೇಟ್ಲಿ ಈ ಸಮಯದಲ್ಲೇ ಊರ ಜಾತ್ರೆಗಳು ಜಾಸ್ತಿ, ಬೀಗ್ರೂಟ್ಗಳು ಜಾಸ್ತಿ. ದಯವಿಟ್ಟು ನಾನ್ ವೆಜಿಟೇರಿಯನ್ನ ಲಿಮಿಟ್ ಆಗಿ ತಿನ್ನಿ, ಯಾಕಂದ್ರೆ ನಾನ್ ವೆಜಿಟೇರಿಯನ್ ಬೇಗ ಡೈಜೆಸ್ಟ್ ಆಗೋಲ್ಲ. ಸೊ ಆಹಾರದಾಯಿತು, ನೀರಾಯಿತು. ಮೂರನೇದು ನಾವು ಹಾಕುವಂಥ ಬಟ್ಟೆಗಳಮ್ಮ. ಇನ್ಫ್ಯಾಕ್ಟ್ ನಾನು ಯಾವಾಗಲೂ ಸೂಟ್ ಹಾಕ್ಕೊಂಡೆ ಕೂತಿರ್ತೀನಿ. ಇವತ್ತು ಬಿಳಿ ಕೋಟ್ ಹಾಕ್ಕೊಂಡು ನಾನು ಪ್ರೊಫೆಷನ್ ಕೂತಿದ್ದೀನಿ. ದಯವಿಟ್ಟು ಮಕ್ಕಳಿಗೆ ತೆಳು ಬಟ್ಟೆ, ಕಾಟನ್ ಬಟ್ಟೆ, ಲೈಟ್ ಕಲರ್ಸ್ ಇರೋವನ್ನು ಹಾಕಬೇಕು. ಸೊ ಅದರಿಂದ ಮಕ್ಕಳಿಗೆ ಒಳ್ಳೆಯದಾಗುತ್ತೆ. ಆಮೇಲೆ ದಯವಿಟ್ಟು ಮಕ್ಕಳಿಗೆ ಕುಡಿಸೋದಷ್ಟೇ ಅಲ್ಲ, ದಯವಿಟ್ಟು 2 ಸಾರಿ ಮಕ್ಕಳಿಗೆ ಉಗುರು ಬೆಚ್ಚಗಿರೋ ನೀರಿನಲ್ಲಿ, ತುಂಬ ಬಿಸಿ ನೀರು ಬೇಡ, ತುಂಬ ತಣ್ಣೀರು ಬೇಡ, ಸ್ನಾನ ಮಾಡಿಸಿ. ಜನಗಳಿಗೆ ಸ್ನಾನ ಅಂದ ತಕ್ಷಣ ಅಂಡುಗಳ ಉಯ್ಯಬೇಡಿ. ಮಕ್ಕಳಿಗೆ ಪರ್ಟಿಕ್ಯುಲರ್ ಸಣ್ಣ ಮಕ್ಕಳಿಗೆ ಅಂಡುಗಳ ಹಂಗೆ ಮಾಡಬಾರ್ದು. 3 ಮಗ್ಗು 4 ಮಗ್ಗು, ಅರ್ಧ ಬಕೆಟ್ ನೀರಾದರೂ ಸಾಕು. ಆಮೇಲೆ ದಯವಿಟ್ಟು ತುಂಬ ಬೆವರ್ತಾರಲ್ಲ, 500 ml ಬೆವರ್ತೀವಿ ನಾವು ಬೇಸಿಗೆಯಲ್ಲಿ. ಸೊ ಬೆವ್ರನ್ನ ದೇವ್ರು ಕೊಟ್ಟಿರೋ ಪ್ರೊಟೆಕ್ಷನ್, ನಿಮ್ಮ ಬಾಡಿ ತಣ್ಣಗಾಗಲಿ ಅಂತ ಕೊಟ್ಟಿರೋದು. ಅರ್ಧ ಜನ ಪೌಡ್ರ್ ಹಾಕ್ಕೊತಾರೆ ಕಂಕಳಿಗೆ, ತೊಡೆ ಸಂಧಿ ಎಲ್ಲ. ದಯವಿಟ್ಟು ಅದನ್ನು ಅವಾಯ್ಡ್ ಮಾಡಿ, ಸ್ವೆಟ್ ಆಗಲಿಕ್ಕೆ ಬಿಡಿ. ನೀವು ಆ ಪೌಡ್ರನ್ನ ಹಾಕಿದರೆ ಸ್ವೆಟ್ ಗ್ಲ್ಯಾಂಡ್ ಡಕ್ಟ್ಸ್ ಬ್ಲಾಕ್ ಆಗಿಬಿಡುತ್ತೆ, ಅದನ್ನು ನೀವು ಚೆನ್ನಾಗಿ ಸ್ವೆಟ್ ಆಗೋಲ್ಲ.